ಮಗಳ ಬಗ್ಗೆ ನೂರಾರು ಕನಸು ಕಟ್ಟಿಕೊಂಡಿದ್ದ ತಂದೆ ತಾಯಿಗೆ ಬಿಗ್ ಶಾಕ್ ಎದುರಾಗಿದೆ. ರಾತ್ರಿ ತಾನೇ ಖುಷಿಯಿಂದ ಮಾತನಾಡಿದ ಮಗಳು ಬೆಳಗ್ಗೆ ಮೃತಳಾಗಿದ್ದು ಕುಟುಂಬಸ್ಥರಲ್ಲಿ ಆಘಾತ ಮೂಡಿಸಿದೆ. ಹಾಸ್ಟೆಲ್ನ ಟೆರೆಸ್ ಮೇಲೆ ವಿದ್ಯಾರ್ಥಿನಿಯೊಬ್ಬಳು ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿರುವುದು ಹಲವು ಅನುಮಾನ ಮೂಡಿಸಿದೆ. ಹೌದು, ಶಿವಮೊಗ್ಗ ನಗರದ ಕೋಟೆ ರಸ್ತೆಯ ಸರ್ಕಾರಿ ಬಾಲಕಿಯರ ವಸತಿ ನಿಲಯದ ಟೆರೆಸ್ ಮೇಲೆ ವಿದ್ಯಾರ್ಥಿನಿಯೊಬ್ಬಳು ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ. ಭದ್ರಾವತಿ ತಾಲೂಕಿನ ದೊಡ್ಡೇರಿ ಗಂಗೂರಿನ ಒನಿಶಾ ಮೃತ ವಿದ್ಯಾರ್ಥಿನಿ. ಹಾಸ್ಟೆಲ್ನ ಟೆರೆಸ್ನಲ್ಲಿರುವ ನೀರಿನ ಟ್ಯಾಂಕ್ ಪಕ್ಕದಲ್ಲಿ ಒನಿಶಾ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ. ಟೆರೆಸ್ ಮೇಲೆ ಹೋದ ವಿದ್ಯಾರ್ಥಿನಿಯರು ಇದನ್ನು ಗಮನಿಸಿ ಕೂಡಲೇ ವಾರ್ಡನ್ಗೆ ಮಾಹಿತಿ ನೀಡಿದ್ದಾರೆ. ಇನ್ನು ಸ್ಥಳಕ್ಕೆ ಕೋಟೆ ಪೊಲೀಸರು ಹಾಗೂ ಹಾಸ್ಟೆಲ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಒನಿಶಾ ಡಿವಿಎಸ್ ಕಾಲೇಜಿನಲ್ಲಿ ಅಂತಿಮ ವರ್ಷದ ಬಿಎಸ್ಸಿ ಪದವಿ ಓದುತ್ತಿದ್ದಳು. ಇನ್ನು ಸಾವಿನ ವಿಚಾರ ತಿಳಿದು ಶಿವಮೊಗ್ಗಕ್ಕೆ ಆಗಮಿಸಿದ ಒನಿಶಾ ತಂದೆ ತಾಯಿ ಮಗಳನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ. ಇನ್ನು ಕಳೆದ ರಾತ್ರಿ ಒನಿಶಾ ತನ್ನ ತಾಯಿ ಜೊತೆಗೆ ಫೋನಿನಲ್ಲಿ ಮಾತನಾಡಿದ್ದಾಳೆ. ಇಂದು ಮಗಳು ನೇಣಿಗೆ ಶರಣಾಗಿರುವುದು ಒನಿಶಾ ಕುಟುಂಬಸ್ಥರಲ್ಲಿ ಅನುಮಾನ ಹುಟ್ಟು ಹಾಕಿದೆ. ಹಾಸ್ಟೆಲ್ನ ವಾರ್ಡನ್ ಆವಾಜ್ ಹಾಕಿದ್ದಕ್ಕೆ ನನ್ನ ಸೊಸೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆಂದು ಒನಿಶಾ ಮಾವ ಮಂಜು ಆರೋಪಿಸಿದ್ದಾರೆ. ಈ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕೆಂದು ಮಂಜು ಆಗ್ರಹಿಸಿದ್ದಾರೆ. ಈ ಸಂಬಂಧ ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಒಟ್ಟಾರೆ ಒನಿಶಾ ಸಾವು ಸಾಕಷ್ಟು ಅನುಮಾನ ಹುಟ್ಟುಹಾಕಿದ್ದು ಪೊಲೀಸರ ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರಬೇಕಿದೆ. ದೊಡ್ಡೇರಿ ನಾವು ರೈತರ ಕೆಲಸನೇ ಸರ್. ಒಂದು ಹುಡುಗಿ ಒಂದು ಹುಡುಗ. ಇವಳು ಒನಿಶಾ BSc ಓದ್ತಿದ್ದಾಳೆ DVS ಅಲ್ಲಿ. ಇಲ್ಲ, ಅವ್ ಮನೆಗೆ ಅವಾಗ ಬರೋಳು ಹೋಗೋಳು ಆ ಥರ ಮಾಡ್ತಿದ್ರು. ವಾರಕ್ಕೂ ಒಂದ್ಸರಿ ಬಂದು ಹೋಗ್ತಿದ್ಲು. ರಾತ್ರಿ ನಾನು ನೀನು ತುಂಬ ವೀಕ್ ಇದೆಯಮ್ಮ, ನಿನಗೇನಾದರೂ ಕಾಳುಗಳು ತೊಗೊಬಂದರೆ ತಿನ್ನು ಅಂತ ಹೇಳಿದೆ. ಅಮ್ಮ ನೀನು ಬಂದರೆ ದುಡ್ಡಿಲ್ಲ ಅಂದ್ಲು. ಇಲ್ಲ ಕಣೆ, ನೆನ್ನೆ ಇನ್ನು ಭದ್ರಾವತಿಗೆ ಹೋಗಿ ದುಡ್ಡೆಲ್ಲ ಬಿಡಿಸ್ಕೊಬಂದೆ, ನಾನು ನಿನಗೆ ಕೊಡಿಸ್ತೀನಿ ಬಾ ಅಂತ ಕರೆದೆ. ಅದಕ್ಕೆ ಸರಿ ಅಮ್ಮ ಬೆಳಿಗ್ಗೆ ಬರ್ತೀನಿ ಅಂದ್ಲು ಅವಳು. ಅಷ್ಟರೊಳಗಡೆ ಅವಳಿಗೆ ಏನಾಗಿತ್ತಂತಾನೆ ಗೊತ್ತಿಲ್ಲ ನನಗೆ. ಅವಳು ಬೆಳಿಗ್ಗೆ ನಾವೇ ಮಾಡ್ತಿದ್ವಿ ಅವಳಿಗೆ. ಬೆಳಿಗ್ಗೆ ಮಾಡಿಲ್ಲ ಅವಳು. ರಾತ್ರಿ ನೆನ್ನೆ ಸಂಜೆ 7:30 ಟೈಮ್ ಆಗಿತ್ತು, ಅವಾಗ ಮಾಡಿದ್ಲು. ನಾನು ಹೇಳಿದೆ ಅವಳಿಗೆ, ತುಂಬ ವೀಕ್ ಇದೆಯಾ ಬಾರಮ್ಮ ನೀನು ಕೊಡಿಸ್ತೀನಿ ನಾಳೆ ಅಂತ. ನಾನು ಯಾವಾಗಲೂ ಹಾಸ್ಟೆಲಲ್ಲಿ ಬಿಡೋಕ್ಕೆ ನನಗೆ ಇಷ್ಟನೇ ಇರ್ತಿರಲಿಲ್ಲ. ನೀನು ಮನೆಗೆ ಬಾ ಅಂತ ಕರೀತಾ ಇದ್ದೆ ನಾನು. ಚೆನ್ನಾಗಿ ಓದ್ತಿದ್ಲು ಸರ್. ಆದರೆ ಈಗ ಸರಿ ಸ್ವಲ್ಪ ಅವಳು ಓದ್ತಿದ್ಲು ತುಂಬ. ಅವಳಿಗೆ ಓದಬಾರ್ದನ್ನೋ ಮನಸ್ಸೇನಿಲ್ಲ ಅವಳಿಗೆ. ಓದಬೇಕನ್ನೋ ಮನಸ್ಸೇ ಅವಳಿಗೆ. ನಾನು ಏನು ಹೇಳಲಿ ಸರ್ ಇನ್ನು ಮುಂದೆ. ಇವರು ಮಾತ್ರೆ ಕುಡಿದಿದ್ದಾರೆ ಅವರು ಅಂತ ಅಂದರು. ಅದಕ್ಕೆ ನಾನು ಬಂದೆ. ನಾನು ಭಾರಿ ಸೀರಿಯಸ್ ಐತೆ ಅಂತ ಹೇಳಿದ್ದಷ್ಟೇ. ನಮ್ಮ ಹೆಸರು ಕವಿತಾ. ಅಲ್ಲ, ಚೆನ್ನಾಗಿ ಓದ್ತಿದ್ಲು, ಯಾವುದೇ ಪ್ರಾಬ್ಲಮ್ ಇಲ್ಲದೆ ಹಾಸ್ಟೆಲಲ್ಲಿ ಇರ್ತಿದ್ಲು, ಮನೆಗೆ ಬರ್ತಿದ್ಲು, ಹೋಗ್ತಿದ್ಲು, ಎಲ್ಲ ರೀತಿಯಲ್ಲೂ ಚೆನ್ನಾಗಿದ್ಲು. ಆದರೆ ಯಾವ ಕಾರಣಕ್ಕೆ ಈಗ ಸೂಸೈಡ್ ಮಾಡ್ಕೊಂಡ್ಲು ಅಂತ ಗೊತ್ತಿಲ್ಲ. ಜಸ್ಟ್ ವಿಚಾರ ಗೊತ್ತಿದ್ದಂಗೆ ಏನೋ ವಾರ್ಡನ್ ಯಾರೋ ಬೈದ್ರಂತೆ ಮಾರ್ನಿಂಗೋ ಇಲ್ಲ ನಿನ್ನೆ ಸಂಜೆನೋ. ಬೈದಿದ್ದಕ್ಕೆ ಏನೋ ಸೂಸೈಡ್ ಮಾಡ್ಕೊಂಡಾಳೆ ಅಂತ ಹೇಳ್ತಿದ್ರು. ಅದೇ ವಿಚಾರ ಈಗ ಜಸ್ಟ್ ಗೊತ್ತಾಗಿದ್ದು. ಈ ವಿಚಾರನೋ ಇಲ್ಲ ಯಾವುದೋ ಏನೋ ಅಂತ ಗೊತ್ತಿಲ್ಲ. ಒಂಚೂರು ನೋಡಿ ವಿಚಾರಿಸಿ ಅದು ಏನು ಬೈದಾರೆ ಅಂತ ಗೊತ್ತಾಗಿಲ್ಲ. ಇನ್ನು ಏನು ಬೈದಾರಂತ ಅವರೇ ವಾರ್ಡನ್ ಬಂದ ಮೇಲೇ ಹೇಳಬೇಕು. ಅವರು ಹೇಳಿದ ಮೇಲೇ ಗೊತ್ತಾಗುತ್ತೆ ವಿಚಾರಗಳು. ಇಲ್ಲೇ ಗೊತ್ತಾಗುತ್ತಲ್ಲ, ಮಕ್ಕಳು ಎಲ್ಲ ಏನು ಯಾಕೆ ಅಂತ ನಾವು ಕೇಳಿದಾಗ ಹಾಸ್ಟೆಲ್ ಮಕ್ಕಳೆಲ್ಲ ಹೇಳಿದ್ರು ಹಿಂಗೆ ವಾರ್ಡನ್ ಬೈತಿದ್ರು. ಏನಕ್ಕೆ ಬೈದ್ರು ಅಂತ ನಮಗೂ ಗೊತ್ತಿಲ್ಲ. ಬೈತಿದ್ರು, ಮಾರ್ನಿಂಗು ಹೋಗಿ ಸೂಸೈಡ್ ಮಾಡ್ಕೊಂಡ್ಯಾರೆ ಅಂತ ಹೇಳಿದ್ರೆ, ಅಲ್ಲಿ ನೋಡಿದ್ರೆ ನೇಣು ಹಾಕ್ಕೊಂಡ್ಯಾರೆ. ವಾರ್ಡನು ತಂದೆ ತಾಯಿ ಹತ್ರ ಟ್ಯಾಬ್ಲೆಟ್ಸ್ ತೊಗೊಂಡ್ಯಾರ ಅಂತ ಹೇಳ್ಯಾರೆ. ಇದು ಏನು ವಿಚಾರ ಅಂತ ಗೊತ್ತಿಲ್ಲ ನಮಗೂ ಸರಿಯಾಗಿ.